ಇಷ್ಟು ದಿನ ಆದ್ರೂ ಕೂಡ ಬಾಂಬ್ ಬ್ಲಾಸ್ಟ್ ಮಾಡಿದಂತವ್ರು ಫೋಟೋ ಸಾಕ್ಷಿಗಳಿದ್ರು ಕೂಡ ಅವ್ರು ಹಿಡಿಯಲಿಕ್ಕೆ ಆಗ್ತಾ ಇಲ್ಲ. ನಿಮಗೆ ಒಸಾಮಾ ಬಿನ್ ಮುಲ್ಲಾ ಉಮರ್ ಅವ್ರ ತರದವ್ರು ಆಡಳಿತ ನಡೆಸುವಾಗ ಬಾಂಬ್ ಹಾಕೋರಿಗೆ ಅವರು ರಕ್ಷಣೆ ಕೊಡ್ತಾರೆ ಹೊರತು ಅವ್ರನ್ನ ಹಿಡಿಯುವಂತ ಕೆಲಸ ಯಾವತ್ತೂ ಮಾಡಲ್ಲ. ಕರ್ನಾಟಕದಲ್ಲಿ ನಡೀತಿರೋದು ಅದೇ. ಇದು FSL ವರದಿನೂ ಕೂಡ ಇವತ್ತು ನಮ್ಮ ಬಿಜೆಪಿ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅದರದೊಂದು ಇದನ್ನು ಕೂಡ ವರದಿನೂ ಕೂಡ ಪೋಸ್ಟ್ ಮಾಡಿದ್ದಾರೆ. ಇಷ್ಟಾಗಿಯೂ ಕೂಡ ಅವರ ಸೋಷಿಯಲ್ ಮೀಡಿಯಾದಲ್ಲಿ ತಿರ್ಚಿದ್ದಾರೆ, ಮೀಡಿಯಾದವರೇ ಸುಳ್ಳು ಹೇಳ್ತಿದ್ದಾರೆ ಎಲ್ಲ ಅಂತ ಈ ರೀತಿ ಲಜ್ಜೆಗೆಟ್ಟು ಡಿಫೆಂಡ್ ಮಾಡುವಂತ ಅಗತ್ಯ ಇದೆ. ಯಾರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳ್ತಾನೆ ಅವ್ನು ದೇಶದ್ರೋಹಿ ಅಂತ ಹೇಳಿ ಅವ್ನು ಒದ್ದು ಒಳಗ್ ಹಾಕಕ್ಕೆ ಇವ್ರಿಗೆ ಯಾಕೆ ಅಂಜಿಕೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ನಾನು ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ, ಸರ್ ನೀವು ಮುಸಲ್ಮಾನರು ನೀವು ಏನೇ ಮಾಡಿ ನೀವು ಅವ್ರ ಕೈ ಕಡಿದ್ರು ಕೂಡ ನಿಮ್ಗೆ ಓಟ್ ಹಾಕೋದು, ಮತ್ ಯಾಕೆ ರಕ್ಷಣೆ ಮಾಡಕ್ ಹೋಗ್ತಾ ಇದೀರಿ ನೀವು? ಇದೇ ತರ ಮುಂದುವರಿತು ಅಂತೋದ್ರೆ ಕರ್ನಾಟಕ ಯಾವ ಸ್ಥಿತಿ ಬರುತ್ತೆ ನೀವೇ ಯೋಚನೆಯನ್ನ ಮಾಡಿ. ಕರ್ನಾಟಕ ಒಂದು ಸಭ್ಯ ರಾಜಕಾರಣಕ್ಕೆ, ಕಾನೂನು ಸುವ್ಯವಸ್ಥೆಗೆ ಹೆಸರಾಗಿರುವಂತ ರಾಜ್ಯ ಇದು. ಇಲ್ಲಿ ನೀವು ಈ ರೀತಿ ಎನ್ಕರೇಜ್ಮೆಂಟ್ ಅನ್ನ ಕೊಡ್ತಾ ಇದ್ರಿ. ಒಂದು ನೀವು ಹೇಳಿಕೆನೇ ನೀವು ನಿರ್ದಾಕ್ಷಿಣ ಕ್ರಮ ಕೈಗೊಳ್ತೀನಿ ಅಂತ ಹೇಳಿಕೆ ಕೊಟ್ಟಿದ್ರಿ, ಅದಕ್ಕೆ ನಾನು ನಿಮ್ಗೆ ಸ್ವಾಗತ ಇದೆ. ಫಸ್ಟ್ ಟೈಮ್ ನೀವು ಈ ರೀತಿ ಒಂದು ಮಾತನಾಡಿರುವಂತದ್ದು, ಆದ್ರೆ ಕೃತಿಯಲ್ಲೂ ಕೂಡ ಅದನ್ನ ತೋರಿ ಅಂತ ನಾನು ಕೇಳ್ಕೊಳ್ತೀನಿ. ಇಷ್ಟು ದಿನ ಆದ್ರೂ ಕೂಡ ಬಾಂಬ್ ಬ್ಲಾಸ್ಟ್ ಮಾಡಿದಂತವ್ರು ಫೋಟೋ ಸಾಕ್ಷಿಗಳಿದ್ರು ಕೂಡ ಅವ್ರು ಹಿಡಿಯಲಿಕ್ಕೆ ಆಗ್ತಾ ಇಲ್ಲ. ನಿಮಗೆ ಒಸಾಮಾ ಬಿನ್ ಮುಲ್ಲಾ ಉಮರ್ ಅವ್ರ ತರದವ್ರು ಆಡಳಿತ ನಡೆಸುವಾಗ ಬಾಂಬ್ ಹಾಕೋರಿಗೆ ಅವರು ರಕ್ಷಣೆ ಕೊಡ್ತಾರೆ ಹೊರತು ಅವ್ರನ್ನ ಹಿಡಿಯುವಂತ ಕೆಲಸ ಯಾವತ್ತೂ ಮಾಡಲ್ಲ. ಕರ್ನಾಟಕದಲ್ಲಿ ನಡೀತಿರೋದು ಅದೇ. ಇದು FSL ವರದಿನೂ ಕೂಡ ಇವತ್ತು ನಮ್ಮ ಬಿಜೆಪಿ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅದರದೊಂದು ಇದನ್ನು ಕೂಡ ವರದಿನೂ ಕೂಡ ಪೋಸ್ಟ್ ಮಾಡಿದ್ದಾರೆ. ಇಷ್ಟಾಗಿಯೂ ಕೂಡ ಅವರ ಸೋಷಿಯಲ್ ಮೀಡಿಯಾದಲ್ಲಿ ತಿರ್ಚಿದ್ದಾರೆ, ಮೀಡಿಯಾದವರೇ ಸುಳ್ಳು ಹೇಳ್ತಿದ್ದಾರೆ ಎಲ್ಲ ಅಂತ ಈ ರೀತಿ ಲಜ್ಜೆಗೆಟ್ಟು ಡಿಫೆಂಡ್ ಮಾಡುವಂತ ಅಗತ್ಯ ಇದೆ. ಯಾರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳ್ತಾನೆ ಅವ್ನು ದೇಶದ್ರೋಹಿ ಅಂತ ಹೇಳಿ ಅವ್ನು ಒದ್ದು ಒಳಗ್ ಹಾಕಕ್ಕೆ ಇವ್ರಿಗೆ ಯಾಕೆ ಅಂಜಿಕೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ನಾನು ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ, ಸರ್ ನೀವು ಮುಸಲ್ಮಾನರು ನೀವು ಏನೇ ಮಾಡಿ ನೀವು ಅವ್ರ ಕೈ ಕಡಿದ್ರು ಕೂಡ ನಿಮ್ಗೆ ಓಟ್ ಹಾಕೋದು, ಮತ್ ಯಾಕೆ ರಕ್ಷಣೆ ಮಾಡಕ್ ಹೋಗ್ತಾ ಇದೀರಿ ನೀವು? ಇದೇ ತರ ಮುಂದುವರಿತು ಅಂತೋದ್ರೆ ಕರ್ನಾಟಕ ಯಾವ ಸ್ಥಿತಿ ಬರುತ್ತೆ ನೀವೇ ಯೋಚನೆಯನ್ನ ಮಾಡಿ. ಕರ್ನಾಟಕ ಒಂದು ಸಭ್ಯ ರಾಜಕಾರಣಕ್ಕೆ, ಕಾನೂನು ಸುವ್ಯವಸ್ಥೆಗೆ ಹೆಸರಾಗಿರುವಂತ ರಾಜ್ಯ ಇದು. ಇಲ್ಲಿ ನೀವು ಈ ರೀತಿ ಎನ್ಕರೇಜ್ಮೆಂಟ್ ಅನ್ನ ಕೊಡ್ತಾ ಇದ್ರಿ. ಒಂದು ನೀವು ಹೇಳಿಕೆನೇ ನೀವು ನಿರ್ದಾಕ್ಷಿಣ ಕ್ರಮ ಕೈಗೊಳ್ತೀನಿ ಅಂತ ಹೇಳಿಕೆ ಕೊಟ್ಟಿದ್ರಿ, ಅದಕ್ಕೆ ನಾನು ನಿಮ್ಗೆ ಸ್ವಾಗತ ಇದೆ. ಫಸ್ಟ್ ಟೈಮ್ ನೀವು ಈ ರೀತಿ ಒಂದು ಮಾತನಾಡಿರುವಂತದ್ದು, ಆದ್ರೆ ಕೃತಿಯಲ್ಲೂ ಕೂಡ ಅದನ್ನ ತೋರಿ ಅಂತ ನಾನು ಕೇಳ್ಕೊಳ್ತೀನಿ. ಇಷ್ಟು ದಿನ ಆದ್ರೂ ಕೂಡ ಬಾಂಬ್ ಬ್ಲಾಸ್ಟ್ ಮಾಡಿದಂತವ್ರು ಫೋಟೋ ಸಾಕ್ಷಿಗಳಿದ್ರು ಕೂಡ ಅವ್ರು ಹಿಡಿಯಲಿಕ್ಕೆ ಆಗ್ತಾ ಇಲ್ಲ. ನಿಮಗೆ ಒಸಾಮಾ ಬಿನ್ ಮುಲ್ಲಾ ಉಮರ್ ಅವ್ರ ತರದವ್ರು ಆಡಳಿತ ನಡೆಸುವಾಗ ಬಾಂಬ್ ಹಾಕೋರಿಗೆ ಅವರು ರಕ್ಷಣೆ ಕೊಡ್ತಾರೆ ಹೊರತು ಅವ್ರನ್ನ ಹಿಡಿಯುವಂತ ಕೆಲಸ ಯಾವತ್ತೂ ಮಾಡಲ್ಲ. ಕರ್ನಾಟಕದಲ್ಲಿ ನಡೀತಿರೋದು ಅದೇ. ಇದು FSL ವರದಿನೂ ಕೂಡ ಇವತ್ತು ನಮ್ಮ ಬಿಜೆಪಿ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅದರದೊಂದು ಇದನ್ನು ಕೂಡ ವರದಿನೂ ಕೂಡ ಪೋಸ್ಟ್ ಮಾಡಿದ್ದಾರೆ. ಇಷ್ಟಾಗಿಯೂ ಕೂಡ ಅವರ ಸೋಷಿಯಲ್ ಮೀಡಿಯಾದಲ್ಲಿ ತಿರ್ಚಿದ್ದಾರೆ, ಮೀಡಿಯಾದವರೇ ಸುಳ್ಳು ಹೇಳ್ತಿದ್ದಾರೆ ಎಲ್ಲ ಅಂತ ಈ ರೀತಿ ಲಜ್ಜೆಗೆಟ್ಟು ಡಿಫೆಂಡ್ ಮಾಡುವಂತ ಅಗತ್ಯ ಇದೆ. ಯಾರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳ್ತಾನೆ ಅವ್ನು ದೇಶದ್ರೋಹಿ ಅಂತ ಹೇಳಿ ಅವ್ನು ಒದ್ದು ಒಳಗ್ ಹಾಕಕ್ಕೆ ಇವ್ರಿಗೆ ಯಾಕೆ ಅಂಜಿಕೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ನಾನು ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ, ಸರ್ ನೀವು ಮುಸಲ್ಮಾನರು ನೀವು ಏನೇ ಮಾಡಿ ನೀವು ಅವ್ರ ಕೈ ಕಡಿದ್ರು ಕೂಡ ನಿಮ್ಗೆ ಓಟ್ ಹಾಕೋದು, ಮತ್ ಯಾಕೆ ರಕ್ಷಣೆ ಮಾಡಕ್ ಹೋಗ್ತಾ ಇದೀರಿ ನೀವು? ಇದೇ ತರ ಮುಂದುವರಿತು ಅಂತೋದ್ರೆ ಕರ್ನಾಟಕ ಯಾವ ಸ್ಥಿತಿ ಬರುತ್ತೆ ನೀವೇ ಯೋಚನೆಯನ್ನ ಮಾಡಿ. ಕರ್ನಾಟಕ ಒಂದು ಸಭ್ಯ ರಾಜಕಾರಣಕ್ಕೆ, ಕಾನೂನು ಸುವ್ಯವಸ್ಥೆಗೆ ಹೆಸರಾಗಿರುವಂತ ರಾಜ್ಯ ಇದು. ಇಲ್ಲಿ ನೀವು ಈ ರೀತಿ ಎನ್ಕರೇಜ್ಮೆಂಟ್ ಅನ್ನ ಕೊಡ್ತಾ ಇದ್ರಿ. ಒಂದು ನೀವು ಹೇಳಿಕೆನೇ ನೀವು ನಿರ್ದಾಕ್ಷಿಣ ಕ್ರಮ ಕೈಗೊಳ್ತೀನಿ ಅಂತ ಹೇಳಿಕೆ ಕೊಟ್ಟಿದ್ರಿ, ಅದಕ್ಕೆ ನಾನು ನಿಮ್ಗೆ ಸ್ವಾಗತ ಇದೆ. ಫಸ್ಟ್ ಟೈಮ್ ನೀವು ಈ ರೀತಿ ಒಂದು ಮಾತನಾಡಿರುವಂತದ್ದು, ಆದ್ರೆ ಕೃತಿಯಲ್ಲೂ ಕೂಡ ಅದನ್ನ ತೋರಿ ಅಂತ ನಾನು ಕೇಳ್ಕೊಳ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.